ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಎಕ್ಸಾಮ್ ಅಪ್ಡೇಟ್ಸ್. ಸೊ ಇವಾಗ ತುಂಬ ಜನ ಒಂದು ಡೌಟ್ನ ಕೇಳ್ತಾ ಇದ್ರಿ. ಇವಾಗ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದವ್ರಿಗೆ ಮತ್ತು ಬರದೇ ಇದ್ದವ್ರಿಗೆ ಏನು ಡಿಫ್ರೆನ್ಸ್ ಹಂಗಂತ. ಇವಾಗ ಯಾರಾದರೂ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ನ ಬರೆದಿದ್ರೆ ಅದರಿಂದ ಏನು ಯೂಸ್ ಆಗುತ್ತೆ ಹಂಗಂತ. ಸೊ ಇದೇ ಡೌಟ್ಗೆ ನಾನು ಒಂದು ಸಿಂಪಲ್ಲಾಗಿ ಸೊಲ್ಯೂಷನ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಮೂಲಕ ಆ ಒಂದು ಡೌಟ್ಗೆ ಸೊಲ್ಯೂಷನ್ ಅಥವಾ ಕ್ಲಾರಿಫಿಕೇಶನ್ ಸಿಗ್ಬೋದು. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆಗೆ ನೋಡಿ. ಸೊ ಇವಾಗ ಯಾರು KCET ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ, ಅದರಲ್ಲಿ ಕೆಲವು ಕ್ಯಾಂಡಿಡೇಟ್ ಜನರಲ್ ಕ್ಯಾಂಡಿಡೇಟ್ ಕೂಡ ಇರ್ತಾರೆ. ಆದರೆ ಯಾರು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ನ ಬರೆದಿರಲ್ಲ ಅಂಥವ್ರು ಕೂಡ ಇರ್ತಾರೆ, ಮತ್ತು ಯಾರು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ನ ಬರೆದಿರ್ತಾರೆ ಅಂಥವ್ರು ಕೂಡ ಇರ್ತಾರೆ. ಸೊ ಹಾಗಾದರೆ ಇವಾಗ ಇಬ್ರಿಗೂ ಡಿಫ್ರೆನ್ಸ್ ಏನು ಅಂದರೆ ಯಾರಿಗೆ ಯಾವ ಥರ ರ್ಯಾಂಕ್ ಬಂದರೆ ಅವ್ರಿಗೆ ಸೀಟ್ ಸಿಗೋದು ಚಾನ್ಸಸ್ ಇರುತ್ತೆ ಹಂಗಂತ. ಸೊ ಇವಾಗ ತುಂಬ ಜನ ಕ್ಯಾಂಡಿಡೇಟ್ ಕಷ್ಟಪಟ್ಟು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ನ ಬರೆದಿರ್ತಾರೆ, ಅದರಿಂದ ಸ್ವಲ್ಪ ಆದರೂ ಹೆಲ್ಪ್ ಆಗ್ಬೋದು ಹಂಗಂತ. ಹಾಗಾಗಿ ಇವಾಗ ಯಾವ ಥರ ಹೆಲ್ಪ್ ಆಗ್ಬೋದು ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಇಲ್ಲಿ ನಾನು ನಿಮಗೆ 2 ರ್ಯಾಂಕ್ನ ಮೆನ್ಷನ್ ಮಾಡಿದ್ದೀನಿ. ಸೊ ಇವಾಗ ಈ ಒಂದು ರ್ಯಾಂಕ್ಸ್ ಇದೆಲ್ಲ, ಸೊ ನಾನು ನಿಮಗೆ ತೋರ್ಸೋಕ್ಕೋಸ್ಕರ 3 ರ್ಯಾಂಕ್ನ ಮೆನ್ಷನ್ ಮಾಡಿದ್ದೀನಿ. ಇದರಲ್ಲಿ ಎಲ್ಲ ರ್ಯಾಂಕ್ ಇರೋದು ಯಾರು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ನ ಬರೆದಿರ್ತಾರೆ ಅವ್ರದ್ದು ನಾನು ರ್ಯಾಂಕ್ನ ತೊಗೊಂಡಿದ್ದೀನಿ. ಬಟ್ ಇಲ್ಲಿ ಜನರಲ್ ರ್ಯಾಂಕ್ ಮತ್ತು ಪ್ರಾಕ್ಟಿಕಲ್ ರ್ಯಾಂಕ್ನ ಮೆನ್ಷನ್ ಮಾಡಿದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಗ್ರಿ ಜನರಲ್ ರ್ಯಾಂಕ್ ಅಂತಿದೆ ಮತ್ತು ಇಲ್ಲಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ರ್ಯಾಂಕ್ ಅಂತಿದೆ. ಸೊ ಇಲ್ಲಿ ಈ ಒಂದು ಕ್ಯಾಂಡಿಡೇಟ್ದು ಅಗ್ರಿ ಜನರಲ್ ರ್ಯಾಂಕ್ 1,48,000 ಬಂದಿದ್ರೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ದು ರ್ಯಾಂಕ್ ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕ್ 11,600 ಬಂದಿದೆ. ಹಾಗೆಯೇ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಗ್ರಿಕಲ್ಚರ್ ಜನರಲ್ ರ್ಯಾಂಕ್ 15,700 ಬಂದಿದ್ರೆ ಪ್ರಾಕ್ಟಿಕಲ್ ರ್ಯಾಂಕ್ 3,000 ಬಂದಿದೆ. ಸೊ ಇದನ್ನು ನಾನು ಜಸ್ಟ್ ಹಾಗೇನೆ ಬರೆದಿಲ್ಲ, ಅವ್ರದ್ದು ಸ್ಕೋರ್ ಕಾರ್ಡ್ನ ನೋಡಿಕೊಂಡು ಅದರಲ್ಲಿ ಯಾವ ರ್ಯಾಂಕ್ ಎಷ್ಟು ಮೆನ್ಷನ್ ಆಗಿತ್ತು ಅದನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಅದು ಎಷ್ಟು ಡಿಫ್ರೆನ್ಸ್ ಇದೆ ಹಂಗಂತ. ಸೊ ಹಾಗೆಯೇ ನೆಕ್ಸ್ಟ್ ಎಕ್ಸಾಂಪಲ್ ನೋಡಬೇಕಾದ್ರೆ ಇಲ್ಲಿ ಒಬ್ಬ ಕ್ಯಾಂಡಿಡೇಟ್ದು 24,100 ಇದೆ, ಮತ್ತು ಹಾಗೆಯೇ ಇಲ್ಲಿ ಪ್ರಾಕ್ಟಿಕಲ್ ರ್ಯಾಂಕ್ ಓನ್ಲಿ 700 ಅಷ್ಟೇ ಇದೆ. ಸೊ ಇವಾಗ ನಾವು ಕೆಲವು ಎಕ್ಸಾಂಪಲ್ನ ನೋಡ್ಕೊಂಡ್ವಿ, ಅಗ್ರಿಕಲ್ಚರ್ ಜನರಲ್ ರ್ಯಾಂಕ್ ಮತ್ತು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ರ್ಯಾಂಕ್ಗೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಹಂಗಂತ. ಸೊ ಇವಾಗ ಮತ್ತೊಂದು ಎಕ್ಸಾಂಪಲ್ ಮೂಲಕ ತಿಳಿಸೋದಾದ್ರೆ ಇವಾಗ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದವ್ರಿಗೆ ಏನು ಯೂಸ್ ಆಗುತ್ತೆ ಹಂಗಂತ. ಸೊ ಇಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಇವಾಗ ಈ ಒಂದು ಕ್ಯಾಂಡಿಡೇಟ್ದು ರ್ಯಾಂಕ್ ಅಗ್ರಿಕಲ್ಚರ್ ಜನರಲ್ ರ್ಯಾಂಕ್ 24,100 ಇದೆ. ಈ ಒಂದು ಕ್ಯಾಂಡಿಡೇಟ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದಿರ್ತಾನೆ, ಬಟ್ ಓನ್ಲಿ ಇವಾಗ ನಾವು ಅಗ್ರಿಕಲ್ಚರ್ ಜನರಲ್ ರ್ಯಾಂಕ್ ಬಗ್ಗೆ ಅಷ್ಟೇ ಡಿಸ್ಕಸ್ ಮಾಡೋದಾದ್ರೆ ಇವೊಂದು 24,100 ಇದೆ. ಮತ್ತು ಹಾಗೆಯೇ ಇನ್ನೊಬ್ಬ ಕ್ಯಾಂಡಿಡೇಟ್ದು ರ್ಯಾಂಕ್ನ ತಗೊಳ್ಳೋಣ. ಬಟ್ ಈ ಒಂದು ಕ್ಯಾಂಡಿಡೇಟ್ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ನ ಬರೆದಿರಲ್ಲ. ಸೊ ಹಾಗಾದರೆ ಇವಾಗ ಇವನಿಗೆ ಓನ್ಲಿ ಜನರಲ್ ರ್ಯಾಂಕ್ ಅಷ್ಟೇ ಕೊಟ್ಟಿರ್ತಾರೆ, ಬಟ್ ಪ್ರಾಕ್ಟಿಕಲ್ ರ್ಯಾಂಕ್ನ ಕೊಟ್ಟಿರೋದಿಲ್ಲ. ಸೊ ಈ ಒಂದು ರ್ಯಾಂಕ್ 23,000 ಇದೆ, ಬಟ್ ಈ ಒಂದು ರ್ಯಾಂಕ್ 24,100 ಇದೆ. ಸೊ ಇವನು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ನ ಬರೆದಿರ್ತಾನೆ. ಸೊ ಹಾಗಾಗಿ ಇವನಿಗೆ 2 ರ್ಯಾಂಕ್ನ ಕೊಟ್ಟಿರ್ತಾನೆ. ಬಟ್ ಇವಾಗ ನಾವು ಈ ಒಂದೇ ರ್ಯಾಂಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾಕಂದ್ರೆ ಈ ಒಂದು ಜನರಲ್ ಕ್ಯಾಂಡಿಡೇಟ್ ಇರ್ತಾನಲ್ಲ ಅವನಿಗೆ ಒಂದೇ ರ್ಯಾಂಕ್ನ ಕೊಟ್ಟಿರ್ತಾರೆ. ಹಾಗಾಗಿ ಈ ಒಂದು ಎಕ್ಸಾಂಪಲ್ ನಮಗೆ ಬೆಸ್ಟ್ ಸೂಟ್ ಆಗುತ್ತೆ. ಸೊ ಇವಾಗ ಇಷ್ಟೊಂದು ರ್ಯಾಂಕ್ ಇದೆ ಇಬ್ಬರು ಕ್ಯಾಂಡಿಡೇಟ್ದು. ಮತ್ತು ಹಾಗೆಯೇ ನಾವು ಲಾಸ್ಟ್ ಇರೋದು ಕಟ್ ಆಫ್ ನೋಡ್ಕೋಬೇಕಾದ್ರೆ ಇಲ್ಲಿ 20,000 ಕಟ್ ಆಫ್ ನಿಂತಿದೆ ಲಾಸ್ಟ್ ಇರೋದು. ಸೊ ಹಾಗಾದರೆ ಇವಾಗ ಈ ಒಂದು ಕಂಡೀಷನಲ್ಲಿ ನೋಡ್ಕೋಬೇಕಾದ್ರೆ ಇವಾಗ ಈ 2 ಕ್ಯಾಂಡಿಡೇಟ್ಗೆ ಸೀಟ್ ಸಿಗೋದು ಚಾನ್ಸಸ್ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಲಾಸ್ಟ್ ಇರೋದು ಕಟ್ ಆಫ್ ಈ 2 ರ್ಯಾಂಕ್ಗಿಂತ ತುಂಬ ಕಡಿಮೆ ಇದೆ. ಸೊ ಒಂದೆಡೆ ನಮಗೆ ಸೀಟ್ ಸಿಗಬೇಕಂತ ಹೇಳಿದ್ರೆ ಈ ಒಂದು ಲಾಸ್ಟ್ ಇರೋದು ಕಟ್ ಆಫ್ ಎಷ್ಟಿತ್ತು ಅದಕ್ಕಿಂತ ಕಡಿಮೆ ರ್ಯಾಂಕ್ ಇದ್ದರೆ ಈ ಒಂದು ಕಾಲೇಜಲ್ಲಿ ಸೀಟ್ ಸಿಗೋದು ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ನಾವು ಎಕ್ಸಾಂಪಲ್ ನೋಡಬೇಕಾದ್ರೆ ಲಾಸ್ಟ್ ಇರೋದು ಕಟ್ ಆಫ್ ರ್ಯಾಂಕ್ ಕಡಿಮೆ ಇದೆ ಈ ವರ್ಷದ್ದು ರ್ಯಾಂಕ್ಗಿಂತ. ಹಾಗಾಗಿ ಇಲ್ಲಿ ನಮಗೆ 2 ಕ್ಯಾಂಡಿಡೇಟ್ಗೆ ಸೀಟ್ ಸಿಗಲ್ಲ ಅಂತ ಹೇಳ್ಬೋದು. ಬಟ್ ಇದೇ ಎಕ್ಸಾಂಪಲ್ ನಾವು ಅಂದರೆ ಇವಾಗ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ನ ಬರೆದವರಿಗೆ ಏನು ಉಪಯೋಗ ಇದೆ ಅಂತ ತಿಳ್ಕೊಳ್ಳೋದಾದ್ರೆ ಸೊ ಈ ಒಂದು ಕ್ಯಾಂಡಿಡೇಟ್ ಪ್ರಾಕ್ಟಿಕಲ್ ರ್ಯಾಂಕ್ 700 ಅಷ್ಟೇ ಇರುತ್ತೆ. ಹಾಗಾಗಿ ಇವಾಗ ಈ 2 ಕ್ಯಾಂಡಿಡೇಟ್ ನೋಡಬೇಕಾದ್ರೆ ಇವರಿಗೆ ಜನರಲ್ ಕೋಟಾ ಅಂಡರ್ ಸೀಟ್ ಸಿಗಲ್ಲ. ಸೊ ಇಬ್ರಿಗೂ ಇಲ್ಲಿ ಸೀಟ್ ಸಿಗಲ್ಲ. ಬಟ್ ಇಲ್ಲಿ ನಾವು ಪ್ರಾಕ್ಟಿಕಲ್ ರ್ಯಾಂಕ್ನ ನೋಡಬೇಕಾದ್ರೆ ಈ ಒಂದು ಫಸ್ಟ್ ಕ್ಯಾಂಡಿಡೇಟ್ ಏನಿರುತ್ತಲ್ಲ 24,100 ರ್ಯಾಂಕ್ ಏನು ಬಂದಿರುತ್ತಲ್ಲ, ಸೊ ಈ ಒಂದು ಕ್ಯಾಂಡಿಡೇಟ್ಗೆ ಪ್ರಾಕ್ಟಿಕಲ್ ಕೋಟಾ ಅಂಡರ್ ಸೀಟ್ ಸಿಗೋದು ಚಾನ್ಸಸ್ ಇರುತ್ತೆ. ಯಾಕಂತ ಹೇಳಿದ್ರೆ ಪ್ರಿವಿಯಸ್ ಅಲ್ಲಿ ಕಟ್ ಆಫ್ ಇರೋದು ಪ್ರಾಕ್ಟಿಕಲ್ ಕಟ್ ಆಫ್ ಇರೋದು 1000 ಇದೆ ಅಂತ ನಾವು ತಿಳ್ಕೊಳ್ಳೋಣ. ಅಂದರೆ ನಾನು ಎಕ್ಸಾಂಪಲ್ಗೋಸ್ಕರ ಹೇಳ್ತಾ ಇದ್ದೀನಿ. ಸೊ ಪ್ರಿವಿಯಸ್ ಇರೋದು ಕಟ್ ಆಫ್ 1000 ಇದೆ, ಬಟ್ ಇವನಿಗೆ ಈ ವರ್ಷ ಅವನಿಗೆ ಪ್ರಾಕ್ಟಿಕಲ್ ರ್ಯಾಂಕ್ ಬಂದಿರೋದು 700 ಬಂದಿದೆ. ಹಾಗಾಗಿ ಈ ಒಂದು ಪ್ರಾಕ್ಟಿಕಲ್ ಕೋಟಾ ಅಂಡರ್ ಇವನಿಗೆ ಸೀಟ್ ಸಿಗೋದು ಕನ್ಫರ್ಮ್ ಅಂತ ನಾವು ಹೇಳ್ಬೋದು. ಸೊ ಇವಾಗ ನಿಮಗೆ ಗೊತ್ತಾಗಿರ್ಬೋದು ಅನ್ಕೋತೀನಿ. ಸೊ ಪ್ರಾಕ್ಟಿಕಲ್ ಎಕ್ಸಾಮ್ನ ಬರೆದ್ರೆ ಏನು ಉಪಯೋಗ ಹಂಗಂತ. ಸೊ ಒಂದೆಡೆ ಈ ಒಂದು ಕ್ಯಾಂಡಿಡೇಟ್ ಪ್ರಾಕ್ಟಿಕಲ್ ಎಕ್ಸಾಮ್ನ ಬರೆದಿದ್ರೆ ಸೊ ಈ ಒಂದು ಕೂಡ ರ್ಯಾಂಕ್ 600 or 700 ಬರ್ಬೋದಿತ್ತು. ಮತ್ತು ಹಾಗೆಯೇ ಈ ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಕೋಟಾ ಅಂಡರ್ ಇವನಿಗೆ ಸೀಟ್ ಸಿಗ್ಬೋದಿತ್ತು. ಬಟ್ ಈ ಒಂದು ಕ್ಯಾಂಡಿಡೇಟ್ ಪ್ರಾಕ್ಟಿಕಲ್ ಎಕ್ಸಾಮ್ನ ಬರೆದಿಲ್ಲ, ಹಾಗಾಗಿ ಓನ್ಲಿ ಜನರಲ್ ರ್ಯಾಂಕ್ನ ಅಷ್ಟೇ ಕೊಟ್ಟಿದ್ದಾರೆ. ಬಟ್ ನಾವು ಜನರಲ್ ರ್ಯಾಂಕ್ ಮೇಲೆ ಸೀಟ್ನ ತಗೋಬೇಕಂತ ಹೇಳಿದ್ರೆ ಲಾಸ್ಟ್ ಇರೋದು ಕಟ್ ಆಫ್ 20,000 ಇದೆ. ಬಟ್ ಈ ವರ್ಷದ್ದು ಈ ಒಂದು ರ್ಯಾಂಕ್ ಲಾಸ್ಟ್ ಇರೋದು ಕಟ್ ಆಫ್ಗಿಂತ ಜಾಸ್ತಿ ಇದೆ. ಹಾಗಾಗಿ ಇವನಿಗೆ ಜನರಲ್ ಕೋಟಾ ಅಂಡರ್ ಸೀಟ್ ಸಿಗಲ್ಲ.
ಮತ್ತು ನಾವು ಬೇರೆ ಕ್ಯಾಂಡಿಡೇಟ್ ನೋಡ್ಬೇಕಾದ್ರೆ ಸೊ ಇವನಿಗೆ ಜನರಲ್ ರ್ಯಾಂಕ್ 24,000 ಇದೆ. ಹಾಗಾಗಿ ಇವನಿಗೂ ಕೂಡ ಜನರಲ್ ಕೋಟಾ ಅಂಡರ್ ಸೀಟ್ ಸಿಗೋದು ಚಾನ್ಸಸ್ ಇಲ್ಲ. ಬಟ್ ಹಾಗೆಯೇ ಇವಾಗ ನಾವು ಪ್ರಾಕ್ಟಿಕಲ್ ಕೋಟಾ ಅಂಡರ್ ಬರಬೇಕಾದ್ರೆ ಪ್ರಾಕ್ಟಿಕಲ್ದು ರ್ಯಾಂಕ್ ನೋಡಬೇಕಾದ್ರೆ ಸೊ ಈ ಒಂದು ಪ್ರಾಕ್ಟಿಕಲ್ ರ್ಯಾಂಕ್ ಚೆನ್ನಾಗಿ ಬಂದಿದೆ. ಸೊ ಲಾಸ್ಟ್ ಇದು ಕಟ್ ಆಫ್ಗಿಂತ ಕಡಿಮೆ ಇದೆ ಈ ಒಂದು ರ್ಯಾಂಕ್. ಹಾಗಾಗಿ ಈ ವರ್ಷ ಇವನಿಗೆ ಸೀಟ್ ಸಿಗೋದು ಚಾನ್ಸಸ್ ಇದೆ ಅಂತ ನಾವು ಹೇಳ್ಬೋದು. ಸೊ ಹಾಗೆಯೇ ನಾವು ಎಲ್ಲ ಕೋರ್ಸ್ದು ಕಟ್ ಆಫ್ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೀವಿ. ಸೊ ಯಾರಾದರೂ ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಮ್ಮ ಚಾನಲ್ ನೀವು ಸರ್ಚ್ ಮಾಡ್ಕೊಳ್ಳಿ. ಸೊ ಎಲ್ಲ ಕೋರ್ಸ್ದು ಲಾಸ್ಟ್ ಇರೋದು ಕ್ಯಾಟಗರಿ ವೈಸ್ ಕಟ್ ಆಫ್ ಎಷ್ಟಿತ್ತು ಹಂಗಂತ. ಸೊ ನಿಮ್ಗೆ ಬೇಕಿದ್ರೆ ನಾನು ಕೂಡ ಆ ಎಲ್ಲ ವಿಡಿಯೋದು ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಹಾಗೆಯೇ ಆ ಎಲ್ಲ ಇನ್ಫಾರ್ಮೇಷನ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಸಿಗುತ್ತೆ ನಿಮಗೆ. ಅಲ್ಲಿ ಕೂಡ ನೀವು ಜಾಯ್ನ್ ಆಗಿ ಅದನ್ನು ನೋಡ್ಕೋಬಹುದು. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಯಾರ್ಯಾರು ಪ್ರಾಕ್ಟಿಕಲ್ ಎಕ್ಸಾಮ್ನ ಬರೆದಿರ್ತಾರೆ ಅವರಿಗೆ ಜನರಲ್ ರ್ಯಾಂಕ್ ಮತ್ತು ಪ್ರಾಕ್ಟಿಕಲ್ ರ್ಯಾಂಕ್ ಎರಡನ್ನೂ ಕನ್ಸಿಡರ್ ಮಾಡ್ತಾರೆ. ಒಂದು ವೇಳೆ ಇವೊಂದು ಜನರಲ್ ರ್ಯಾಂಕ್ ಜಾಸ್ತಿ ಇದ್ರೆ ಸೊ ಇದರಲ್ಲಿ ಅವನಿಗೆ ಸೀಟ್ ಸಿಗಲ್ಲ. ಬಟ್ ಒಂದು ವೇಳೆ ಪ್ರಾಕ್ಟಿಕಲ್ ರ್ಯಾಂಕ್ ಕಡಿಮೆ ಇದ್ರೆ ಇದರಲ್ಲಿ ಅವರಿಗೆ ಸೀಟ್ ಸಿಗುತ್ತೆ. ಅಂದರೆ ಲಾಸ್ಟ್ ಇದು ಕಟ್ ಆಫ್ ಯಾವ ರ್ಯಾಂಕ್ಗೆ ನಿಯರ್ ಇರುತ್ತೆ ಸೊ ಅದ್ರ ಬೇಸ್ ಮೇಲೆ ಅವರಿಗೆ ಸೀಟ್ ಅಲಾಟ್ಮೆಂಟ್ನ ಮಾಡಾಗುತ್ತೆ. ಬಟ್ ಜನರಲ್ ಕ್ಯಾಂಡಿಡೇಟ್ಗೆ ಓನ್ಲಿ ಜನರಲ್ ರ್ಯಾಂಕ್ನ ಅಷ್ಟೇ ಕನ್ಸಿಡರ್ ಮಾಡ್ತಾರೆ. ಸೊ ಲಾಸ್ಟ್ ಇದು ಕಟ್ ಆಫ್ಗೆ ನಿಯರ್ ಇರುವಂಥ ಇವ್ರದ್ದು ರ್ಯಾಂಕ್ ಇದ್ರೆ ಸೊ ಇವರಿಗೆ ಸೀಟ್ ಸಿಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಕಟ್ ಆಫ್ ರ್ಯಾಂಕ್ ಮತ್ತೆ ಇವ್ರದ್ದು ರ್ಯಾಂಕ್ ತುಂಬಾ ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ, ಅಂದ್ರೆ ತುಂಬಾ ಜಾಸ್ತಿ ಇದೆ ಅಂತ ಹೇಳಿದ್ರೆ ಇಲ್ಲಿ ಇವನಿಗೆ ಸೀಟ್ ಸಿಗಲ್ಲ. ನೆಕ್ಸ್ಟ್ ಬರೋದು ಇವಾಗ ಅಗ್ರಿಕಲ್ಚರ್ ಜನರಲ್ ರ್ಯಾಂಕ್ ಮತ್ತೆ ಪ್ರಾಕ್ಟಿಕಲ್ ರ್ಯಾಂಕ್ ಅಷ್ಟೊಂದು ಡಿಫ್ರೆನ್ಸ್ ಹೆಂಗಿರುತ್ತೆ ಅಂತ ತಿಳ್ಕೊಬೇಕಾದ್ರೆ ಸೊ ಇವಾಗ ನಾವು ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಇವಾಗ ನಮಗೆ ಜನರಲ್ ರ್ಯಾಂಕ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ PUC ಮತ್ತೆ CET ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ ಅಗ್ರಿಕಲ್ಚರ್ದು ರ್ಯಾಂಕ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ. ಸೊ ಇವಾಗ ಯಾರ್ದಾದ್ರೂ ಜನರಲ್ ರ್ಯಾಂಕ್ ತುಂಬಾ ಜಾಸ್ತಿ ಬಂದಿದೆ ಅಂತ ಹೇಳಿದ್ರೆ ಸೊ ಈ ಒಂದು PUC ಮತ್ತೆ CET ಇವ್ರದ್ದು ತುಂಬಾ ಕಡಿಮೆ ಇರ್ಬೋದು ಅಂತ ನಾವು ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ರ್ಯಾಂಕ್ ತುಂಬಾ ಜಾಸ್ತಿ ಬಂದಿದೆ. ಬಟ್ ಅದೇ ಪ್ರಕಾರವಾಗಿ ನಾವು ನೆಕ್ಸ್ಟ್ ನೋಡಬೇಕಾದ್ರೆ ಸೊ ಇವಾಗ ಪ್ರಾಕ್ಟಿಕಲ್ ರ್ಯಾಂಕ್ ಅಷ್ಟೊಂದು ಕಡಿಮೆ ಹೆಂಗೆ ಬಂದಿದೆ ಅಂತ. ಸೊ ಇವಾಗ ಇವ್ರದ್ದು ಸೇಮ್ ಕ್ಯಾಂಡಿಡೇಟ್ದು ಎಕ್ಸಾಂಪಲ್ನ ತಗೋತಾ ಇದ್ದೀನಿ. ಸೊ ಇವ್ರದ್ದು PUC ಮತ್ತೆ CET ತುಂಬಾ ಕಡಿಮೆ ಇರುತ್ತೆ ಮಾರ್ಕ್ಸ್. ಮತ್ತು ಹಾಗೆಯೇ ಇವ್ರದ್ದು ಪ್ರಾಕ್ಟಿಕಲ್ ಎಕ್ಸಾಮ್ದು ಮಾರ್ಕ್ಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇವಾಗ ಈ ಒಂದು ಮಾರ್ಕ್ಸ್ ಮತ್ತು ಈ ಒಂದು ಮಾರ್ಕ್ಸ್ನ ಅವರು ಕ್ಯಾಲ್ಕುಲೇಟ್ ಮಾಡಿದಾಗ ಈ ಒಂದು ರ್ಯಾಂಕ್ ತುಂಬ ಕಡಿಮೆ ಬಂದಿರುತ್ತೆ. ಸೊ ಇದು ಕೂಡ ಪಾಸಿಬಿಲಿಟಿ ಇರುತ್ತೆ. ಯಾಕಂತ ಹೇಳಿದ್ರೆ ಜನರಲ್ ರ್ಯಾಂಕ್ನ ಕನ್ಸಿಡರ್ ಮಾಡಬೇಕಾದ್ರೆ ಸೊ ಈ ಎರಡೇ ಎಕ್ಸಾಮ್ದು ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ. ಸೊ ಇಲ್ಲಿ ಇವ್ರದ್ದು ಮಾರ್ಕ್ಸ್ ತುಂಬ ಕಡಿಮೆ ಇದ್ರೆ ಇವ್ರದ್ದು ರ್ಯಾಂಕ್ ತುಂಬ ಜಾಸ್ತಿ ಬಂದಿರುತ್ತೆ. ಬಟ್ ಒಂದು ವೇಳೆ ಪ್ರಾಕ್ಟಿಕಲ್ ರ್ಯಾಂಕ್ನ ಕನ್ಸಿಡರ್ ಮಾಡಬೇಕಾದ್ರೆ ಈ ಮೂರು ಎಕ್ಸಾಮ್ದು ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಒಂದು ವೇಳೆ ಇವ್ರದ್ದು ಪ್ರಾಕ್ಟಿಕಲ್ ಮಾರ್ಕ್ಸ್ ತುಂಬ ಚೆನ್ನಾಗಿ ಬಂದಿದೆ ಸೊ ಇಲ್ಲಿ ಮೂರು ಎಕ್ಸಾಮ್ದು ಮಾರ್ಕ್ಸ್ ಇಲ್ಲಿ ಮ್ಯಾನೇಜ್ ಆಗುತ್ತೆ. ಅಂದ್ರೆ ಒಂದರಲ್ಲಿ ಕಡಿಮೆ ಇದ್ದು ಇನ್ನೊಂದರಲ್ಲಿ ಜಾಸ್ತಿ ಇದ್ರೆ ಸೊ ಇಲ್ಲಿ ಸ್ವಲ್ಪ ಮೇಕಪ್ ಆಗುತ್ತೆ. ಹಾಗಾಗಿ ಇವ್ರದ್ದು ಪ್ರಾಕ್ಟಿಕಲ್ ರ್ಯಾಂಕ್ ಚೆನ್ನಾಗಿ ಬಂದಿರುತ್ತೆ ಅಥವಾ ಕಡಿಮೆ ಬಂದಿರುತ್ತೆ ಅಂತ ಹೇಳ್ಬೋದು. ಸೊ ಐ ಹೋಪ್ ಇವಾಗ ನಿಮಗೆ ಅರ್ಥ ಆಗಿರ್ಬೋದು ಅನ್ಕೋತೀನಿ ಜನರಲ್ ಕ್ಯಾಂಡಿಡೇಟ್ಗೆ ಮತ್ತೆ ಪ್ರಾಕ್ಟಿಕಲ್ ಕ್ಯಾಂಡಿಡೇಟ್ಗೆ ಏನು ಡಿಫ್ರೆನ್ಸ್ ಇರುತ್ತೆ ಹಂಗಂತ, ಮತ್ತೆ ಅಷ್ಟೊಂದು ರ್ಯಾಂಕ್ ಡಿಫ್ರೆನ್ಸ್ ಆಗೋಕ್ಕೆ ಏನು ರೀಸನ್ ಇರುತ್ತೆ ಹಂಗಂತ. ಮತ್ತು ಹಾಗೆಯೇ ಇವಾಗ ಯಾವ ಕ್ಯಾಂಡಿಡೇಟ್ದು ರ್ಯಾಂಕ್ ಕನ್ಸಿಡರ್ ಮಾಡ್ತಾರಂತ ಕೂಡ ನಾವು ಇದರಲ್ಲಿ ಡಿಸ್ಕಸ್ ಮಾಡಿದ್ವಿ. ಹಾಗಾಗಿ ಇವಾಗ ಯಾರು ಪ್ರಾಕ್ಟಿಕಲ್ ಬರೆದಿರಲ್ಲ ಅವರು ಬೇಜಾರಾಗೋದೇನು ಬೇಕಾಗಿಲ್ಲ. ಸೊ ನಿಮ್ಮದು ರ್ಯಾಂಕ್ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಇವಾಗ ಪ್ರಾಕ್ಟಿಕಲ್ ಬರೀಲಿ ಅಥವಾ ಬರದೇ ಇರಲಿ ಅವರು ತಪ್ಪದೇನೆ ಲಾಸ್ಟ್ ಇದ್ದು ಕಟ್ ಆಫ್ ರ್ಯಾಂಕ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಲಾಸ್ಟ್ ಇದ್ದು ಕಟ್ ಆಫ್ ರ್ಯಾಂಕ್ ನಿಮ್ಮದು ಈ ವರ್ಷದ್ದು ರ್ಯಾಂಕ್ ಇರುತ್ತಲ್ಲ ಸೊ ಅದಕ್ಕೆ ನಿಯರ್ ಇದ್ರೆ ಸೊ ಈ ವರ್ಷ ನಿಮಗೆ ಸೀಟ್ ಸಿಗ್ಬೋದು ಅಂತ ನೀವು ಅನ್ಕೋಬಹುದು. ಬಟ್ ತುಂಬ ಜಾಸ್ತಿ ಡಿಫ್ರೆನ್ಸ್ ಇದ್ರೆ ಅಂದರೆ ಲಾಸ್ಟ್ ಇದ್ದು ಕಟ್ ಆಫ್ ರ್ಯಾಂಕ್ ಎಷ್ಟಿತ್ತು ಅದಕ್ಕಿಂತ ಈ ವರ್ಷ ನಿಮ್ಮದು ರ್ಯಾಂಕ್ ತುಂಬ ಜಾಸ್ತಿ ಇದ್ರೆ ಸೊ ಈ ವರ್ಷ ನಿಮಗೆ ಸೀಟ್ ಸಿಗಲ್ಲ ಅಂತ ನೀವು ಅನ್ಕೋಬಹುದು. ಹಾಗೆಯೇ ನೀವು ಬೇರೆ ಏನಾದರೂ ಪ್ಲ್ಯಾನ್ ಮಾಡ್ಕೋಬಹುದು. ಸೊ ಇವಾಗ ಅಷ್ಟೇ. ಸೊ ಇದನ್ನ ಬಿಟ್ಟು ನಿಮ್ದೇನಾದ್ರು ಬೇರೆ ಡೌಟ್ ಇದ್ರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಹಾಗೆಯೇ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಲೈಕ್ ಮಾಡಿ. ಮತ್ತು ಇನ್ನೊವರಿಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇದೇ ತರ ನಾವು ನಿಮಗೆ ಕೌನ್ಸಿಲ್ ರಿಲೇಟೆಡ್ ಗೈಡೆನ್ಸ್ ವಿತ್ ಅಪ್ಡೇಟ್ನ ಫ್ರೀಯಾಗಿ ಟೈಮ್ ಕೊಡ್ತಾ ಇರ್ತೀವಿ. ದಟ್ಸ್ ಇಟ್ ಫಾರ್ ನೌ. ಸಿ ಯು ನೆಕ್ಸ್ಟ್ ವಿಡಿಯೋ. ಟಾಟಾ.